ಹಾಯ್ ಎಲ್ರಿಗೂ ನಮಸ್ಕಾರ. ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಕೂಡ ಆಧಾರದ ಸ್ವಾಗತ. ಇವತ್ತು ನುಗ್ಗೆಕಾಯಿ, ಸೌತೆಕಾಯಿ, ಟೊಮೆಟೊ, ಆಲೂಗಡ್ಡೆ, ತೊಗರಿಬೇಳೆ ಎಲ್ಲ ಹಾಕಿ ನಾನೊಂದು ಸೂಪರ್ ಆಗಿರೋ ಬ್ಯೂಟಿಫುಲ್ ಆಗಿರೋ ಸಾರು ಮಾಡಿದ್ದೇನೆ. ಹಾಗೆ ನೋಡಿ, ಮಾಮೂಲಿಯಾಗಿ ನಾವು ನುಗ್ಗೆಕಾಯಿನ ಕುಕ್ಕರಲ್ಲಿ ಬೇಯಿಸ್ತಿಲ್ವ, ಆಗ ಏನೂ ಸಿಗೋದಿಲ್ಲ ನಮಗೆ ತಿನ್ನಲಿಕ್ಕೆ. ಹಾಗೇ ಬೇಯಿಸಿ ಬೇಳೆಯನ್ನು ಮಾತ್ರ ಕುಕ್ಕರಲ್ಲಿ ಬೇಯಿಸಿ ಈ ಸಾರನ್ನು ಹೇಗೆ ಮಾಡಿದ್ದೇನೆ ಅಂತ ನಾವು ನೋಡಿ ಬರುವ. ಈಗ ಈ ಒಂದು ಸಾರಿಗೆ ನಾನು ತಗೊಂಡಿರೋದು ಒಂದು 3 ನುಗ್ಗೆಕಾಯಿ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಟಿರೋ ನುಗ್ಗೆಕಾಯಿ, ಹಾಗೆ ಒಂದು ದೊಡ್ಡ ಆಲೂಗಡ್ಡೆ, ಹಾಗೆ ಮೀಡಿಯಮ್ ಇಡೀ ಸೌತೆಕಾಯಿ, ಮೀಡಿಯಮ್ ಸೈಜದು. ಇದು ಮಂಗಳೂರು ಸೌತೆಕಾಯಿ, ಎಲ್ರಿಗೂ ಗೊತ್ತಲ್ವ. ಹಾಗೆ ಒಂದು ಮೀಡಿಯಮ್ ಸೈಜ್ 2 ಟೊಮೆಟೊ. ಇಷ್ಟನ್ನು ತಗೊಂಡು ನಾನು ಹೋದ್ಸಲ ನಿಮಗೆ ಒಟ್ಟಿಗೆ ಅದು ಕುಕ್ಕರಲ್ಲಿ ಹಾಕಿ ಬೇಯಿಸ್ಲಿಕ್ಕೆ ಹೇಳಿದೆ. ಬೇಳೆ ಬೇಯಿಸಿದ ನಂತರ ಒಂದು ವಿಸಿಲಿಗೆ ಬೇಯಿಸಿ ಅಂತ. ಹಾಗೆ ಮಾಡಬೇಡಿ, ಇದನ್ನು ಸಪ್ರೇಟಾಗಿ ಬೇಯಿಸಿದ್ರೇ ಒಂದು ರೀತಿ ನಮ್ಗೆ, ಇಲ್ಲಾಂದರೆ ನುಗ್ಗೆ ಪೂರ್ತಿ ಒಡೆದು ಹೋದ್ಮೇಲೆ ನಮಗೆ ಅದು ಸಾರು ನಮಗೆ ಟೇಸ್ಟಿಯಾಗಿರುತ್ತೆ, ಆದರೆ ಸಾರು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಈಗ ಬೇಳೆ ಬೇರೆ ಬೇಯಿಸೋಣ, ಇದನ್ನು ಬೇರೆ ಬೇಯಿಸೋಣ. ಮೊದಲು ನಾವು ಈ ತರಕಾರಿನ ಬೇಯಿಸ್ಕೊಂಡು ಬರುವ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಉಪ್ಪೆಲ್ಲ ಹಾಕಿ, ಯಾಕೆಂದರೆ ನುಗ್ಗೆ ಒಡಿಬಾರ್ದು, ಅದಕ್ಕೆ ಕುಕ್ಕರಲ್ಲಿ ಹಾಕ್ತಾಯಿಲ್ಲ. ಈ ಹಿಂದೆಲ್ಲ ನಾನು ನಿಮಗೆ ಹೇಳಿದ್ದೀನಿ ಕುಕ್ಕರಲ್ಲಿ ಹಾಕಿ ಅಂತ. ಒಂದು ವಿಷಲಿಗೂ ಕೂಡ ಒಳ್ಳೆ ನುಗ್ಗೆ ಆದರೆ, ಎಳೆ ನುಗ್ಗೆ ಆದರೆ ಬೆಂದು ಏನಿಲ್ಲ, ಪೀಸ್ ಆಗಿರುತ್ತೆ. ಬೇಯುವಾಗಲೇ ಉಪ್ಪು ಮತ್ತು ಅರಿಶಿನ 2 ಹಾಕ್ಕೊಳ್ಳಿ, ಯಾಕಂದರೆ ಆಮೇಲೆ ಹಾಕೋದಕ್ಕಿಂತ ನುಗ್ಗೆ ಸ್ವಲ್ಪ ಒಡೆದು ಹೋಗೋದು ಕಮ್ಮಿ ಆಗುತ್ತೆ ನಾವು ಮೊದಲೇ ಉಪ್ಪು ಹಾಕಿದರೆ. ಹಾಗೆ ಇಲ್ಲೊಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ತಗೊಂಡಿದ್ದೇನೆ. ಈಗ ಇದನ್ನು ಮುಚ್ಚಿಟ್ಟು ಬೇಯಿಸುವ. ತರಕಾರಿನ ಹಾಗೆ ಬೇಯಲಿಕ್ಕೆ ಇಟ್ಟಿದ್ದೇವೆ. ನಾವು ಸ್ವಲ್ಪ ಒಂದು ಅರ್ಧ ಕಪ್ ಬೇಳೆಯನ್ನು ಕೂಡ ಬೇಯಿಸ್ಕೊಂಡು ಬರುವ. ತುಂಬ ಬೇಳೆ ಹಾಕಿ ಹೋದ್ಸಲ ಸ್ವಲ್ಪ ಗಟ್ಟಿ ಆಯಿತು ಸಾರು, ಹಾಗೆ ಮಾಡೋದು ಬೇಡ. ಒಂದು ಅರ್ಧ, ಇಷ್ಟು ತರಕಾರಿಗೆ ಒಂದು ಅರ್ಧ ಕಪ್ ಬೇಳೆ ಸಾಕು, ತೊಗರಿಬೇಳೆ. ತರಕಾರಿ ಬೇಯಲಿಕ್ಕೆ ಇಟ್ಟಿದ್ದೀನಲ್ವ, ಈಗ ಅರ್ಧ ಕಪ್ಪಷ್ಟು ನಾನು ತೊಳೆದ ತೊಗರಿಬೇಳೆ ತಗೊಂಡಿದ್ದೇನೆ. ಇದನ್ನು ಒಂದು 4 ವಿಶಿಲ್ ಹಾಕಿ ಬೇಯಿಸ್ಕೊಂಡು ಬರುವ. ತರಕಾರಿ ಎಲ್ಲಿವರೆಗೆ ಬಂತು ನೋಡುವ. ಈಗ ನಮ್ಮ ಬೇಳೆ ಆಲ್ಮೋಸ್ಟ್ ಬೆಂದಿದೆ. ಹಾಗೆ ಬೇಯ್ತಾ ಇರುವ ತರಕಾರಿ ಜೊತೆ ಬೆಂದಿರುವ ಬೇಳೆಯನ್ನು ಸಹ ನಾವು ಸೇರಿಸುವ. ಆಮೇಲೆ ಇನ್ನೊಂದು 5 ನಿಮಿಷದ ಸೌತೆಕಾಯಿ ಮತ್ತು ನುಗ್ಗೆಕಾಯಿ ಎಲ್ಲ ಬೇಯಬೇಕು. ಈ ಬೆಂದಿರುವ ಬೇಳೆಯನ್ನು ಸೇರಿಸೋಣ. ಹಾಗೆ ಇನ್ನೊಂದು 5 ನಿಮಿಷ ತರಕಾರಿ ಹಾಗೆ ಬೇಯ್ತಾ ಇರಲಿ. ನುಗ್ಗೆಕಾಯಿ ಎಲ್ಲ ಇನ್ನೂ ಸ್ವಲ್ಪ ಬೇಯಬೇಕು. ಮೀಡಿಯಮ್ ಗಾತ್ರದ ತೆಂಗಿನಕಾಯಿನ ತುರಿದಿಟ್ಟಿದ್ದೀನಿ. ಹೌದೋ ಅಲ್ವೋ ಅಂತ ಇಷ್ಟೇ ಹುಣಸೆಹಣ್ಣು ಹಾಕಬೇಕು. ನುಗ್ಗೆ ಬೇಳೆಗೆಲ್ಲ ನಾವು ಜಾಸ್ತಿ ಹುಣಸೆಹಣ್ಣು ಹಾಕೋದೇ ಇಲ್ಲ. ಹಾಗೆ ಇಲ್ಲಿ ನಾನು ಹುರಿದಿಟ್ಟ ಒಂದು 5 ಬ್ಯಾಡಗಿ ಮೆಣಸು, ಹಾಗೆ ಒಂದು 11 ಗುಂಟೂರು ಖಾರ ಕಮ್ಮಿ ಇರೋದು, ಒಂದು 3/4 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅದೆಲ್ಲವನ್ನು ಕೂಡ ಹುರಿದಿಟ್ಟಿದ್ದೇನೆ. ಈಗ ಒಂದು ದೊಡ್ಡ ಚಿಟಿಕೆ ಜೀರಿಗೆ ಹಾಕುವ. ಹಾಗೆ ಒಂದೇ ಒಂದು ಬೆಳ್ಳುಳ್ಳಿ ಎಸಳು. ಈಗ ನಮ್ಮ ನುಗ್ಗೆ ಬೇಳೆ ತರಕಾರಿ ಎಲ್ಲ ಕೂಡ ಬೆಂದಿದೆ ಅಲ್ವಾ. ಈಗ ಇದನ್ನು ರುಬ್ಬಿಕೊಂಡು ಬರುವ ತರಿಯಾಗಿ. ನಾವು ಅರಿಶಿನ ಪುಡಿ ಬೇಯುವಾಗ ಹಾಕಿದ್ದೇವೆ, ಅದು ಹಾಕಿಲ್ಲ ಅಂದರೆ ನಮ್ಮ ಮಸಾಲೆ ರುಬ್ಬುವಾಗ ಕೂಡ ಹಾಕ್ಬೋದು. ಇದು ತುಂಬ ನುಣ್ಣಗೆ ಆಗಬೇಕು ಅಂತೆಲ್ಲ, ಒಂದು ಚಿರೋಟಿ ರವೆ ಸೈಜಿಗೆ ರುಬ್ಕೊಂಡು ಬಂದರೆ ಸಾಕು. ಈಗ ನಮ್ಮ ನುಗ್ಗೆ ಬೇಳೆ ಎಲ್ಲ ಕೂಡ ಬೆಂದಿದೆ ಅಲ್ವ ನೋಡಿ. ಇನ್ನು ಮಸಾಲೆಯನ್ನು ಸೇರಿಸುವ. ಈಗ ನಾವು ರುಬ್ಬಿದ ಮಸಾಲೆಯನ್ನು ಸೇರಿಸುವ. ಸ್ವಲ್ಪ ತರಿಯಾಗಿಯೇ ರುಬ್ಕೊಂಡು ಬಂದೆ. ಮತ್ತು ಬೇಕಂದ್ರೆ ನೀರು ಹಾಕುವ. ಥರ ಒಂದು ಒಳ್ಳೆಯದು ವೈಟ್ ರೈಸಿಗೆ ಸೂಪರ್ ಸಾರು ಗೊತ್ತಾ. ಇಷ್ಟು ಗಟ್ಟಿಯಾಗಬಾರ್ದು, ಯಾಕಂದರೆ ಬೇಳೆ ಹಾಕಿದ್ದಕ್ಕೆ ಸ್ವಲ್ಪ ತಗೋ ಮತ್ತಷ್ಟು ಗಟ್ಟಿಯಾಗುತ್ತೆ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡುವ. ಗದೆ ಮಿಕ್ಸಿ ಜಾರಿಗೆ ನೀರು ಹಾಕಿ ಸ್ವಲ್ಪ ತೆಳು ಮಾಡಿ
ಇದು ಬೇಳೆ ಎಲ್ಲ ಹಾಕಿದ್ದಕ್ಕೆ ಮತ್ತೆ ಕುದೀತಾ ಕುದೀತಾ ಸಂಜೆ ಅಷ್ಟೊತ್ತಿಗೆ ಗಟ್ಟಿಯಾಗುತ್ತೆ. ಈಗ ನೋಡಿ ಇಷ್ಟು ಸಾಕು. ಇನ್ನು ಬೇಕಂದರೆ ಇದಕ್ಕೆ ಉಪ್ಪು ಹಾಕುವ. ಇದಕ್ಕೆ ಒಗ್ಗರಣೆ ಸೊಪ್ಪು ಅಥವಾ ಒಗ್ಗರಣೆ ಏನೂ ಹಾಕುವಾಗಿಲ್ಲ. ನಮ್ಮ ಸಾರು ಚೆನ್ನಾಗಿ ಕುದೀತಾ ಇದೆ ನೋಡಿ. ಇಷ್ಟು ಕುದಿದ್ರೆ ಸಾಕು. ಆಮೇಲೆ ಏನು ಒಗ್ಗರಣೆ ಏನು ಹಾಕ್ಲಿಕ್ಕಿಲ್ಲ. ಕೊನೆಯಲ್ಲಿ ನಾವು ಉಪ್ಪು ನೋಡಬೇಕು. ಉಪ್ಪು ಬಹಳ ಕಮ್ಮಿ ಇದೆ. 1/4 ಸ್ಪೂನಷ್ಟು ಉಪ್ಪನ್ನು ಸೇರಿಸುವ. ತುಂಬ ಕಮ್ಮಿ ಇತ್ತು ಉಪ್ಪು. ನಾವು ತರಕಾರಿಗೆ ಮಾತ್ರ ಅಲ್ವಾ ಉಪ್ಪು ಹಾಕಿರೋದು. ಹಾಗೆ ಸುತ್ತಲೂ ಕೂಡ ಇದು ಕುದಿಬೇಕು. ಬೇಳೆ ಹಾಕಿದ ಸಾರು ಅಲ್ವಾ. ಹಾಗೆ ನೋಡಿ, ಈಗ ಕುಕ್ಕರಲ್ಲಿ ಬೇಯಿಸಿಲ್ಲ, ಹಾಗೆ ಬೇಯಿಸಿದ್ದಕ್ಕೆ ನುಗ್ಗೆಲ್ಲ ಎಷ್ಟು ಚೆನ್ನಾಗಿ ಸಪ್ರೇಟಾಗಿ ಬಂದಿದೆ. ನಾವು ಕೆಲವೊಮ್ಮೆ ಅರ್ಜೆಂಟ್ ಇರುವಾಗ ನಾವೆಲ್ಲ ಮಾಡ್ತೀವಿ ಹಾಗೆ ಕುಕ್ಕರಲ್ಲೆಲ್ಲ. ಹಾಗೆ ಮಾಡಬಾರ್ದು. 1-2 ಸಲ ನಾನು ಮಾಡಿದೆ, ಇಲ್ಲ ಅಂತ ಇಲ್ಲ. ಈಗ ಇನ್ನೊಂದು 2 ನಿಮಿಷ ಕುದೀಲಿ ಪೂರ್ತಿಯಾಗಿ. ಮುಚ್ಚಿಟ್ಟು ಕುದಿಸುವ. ಈಗ ನೋಡಿ ಪೂರ್ತಿಯಾಗಿ ಕುದೀತು. ನೀನು ಸ್ಟವ್ ಆಫ್ ಮಾಡುವ ಸಮಯ ಕೂಡ ಆಯಿತು. ಹಾಗೆ ನೋಡಿ, ತುಂಬ ದಪ್ಪ ಮಾಡಲಿಕ್ಕೆ ಕೂಡ ಹೋಗಿಲ್ಲ ನಾನು ಇವತ್ತು ಸಾರನ್ನ. ಆಮೇಲೆ ಸಂಜೆ ಅಷ್ಟೊತ್ತಿಗೆ ಸ್ವಲ್ಪ ದಪ್ಪನೇ ಆಗಿಬಿಡುತ್ತೆ ಅದು. ಹಾಗೆ ಈಗ ನಾವು ಸ್ಟವ್ನ ಕೂಡ ಆಫ್ ಮಾಡುವ. ಹಾಗೆ ನುಗ್ಗೆಕಾಯಿ, ಆಲೂಗಡ್ಡೆ, ಸೌತೆಕಾಯಿ, ತೊಗರಿಬೇಳೆ, ಟೊಮೆಟೊ ಎಲ್ಲ ಸೇರಿಸಿದ ಒಂದು ಅದ್ಭುತವಾದ ಸಾರು ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿ ಬಂದಿದೆ. ಹಾಗೆ ಮನೆಯಲ್ಲಿ ಎಲ್ಲರೂ ಕೂಡ ನೀವು ಮಾಡಿ ನೋಡಬೇಕು, ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಇವತ್ತು ನಾನು ಮೊನ್ನೆ ಅಷ್ಟು ದಪ್ಪ ಕೂಡ ಮಾಡಲಿಕ್ಕೆ ಹೋಗಿಲ್ಲ. ತುಂಬ ದಪ್ಪ ಆದರೆ ಸಂಜೆ ಅಷ್ಟೊತ್ತಿಗೆ ನಾನು ಹಿಂದೆ ಹೇಳಿದಾಗೆ ತುಂಬ ದಪ್ಪಾಗೋಗುತ್ತೆ. ನೀವೆಲ್ಲರೂ ನನ್ನ ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತಷ್ಟು ಒಳ್ಳೆಯ ವಿಡಿಯೋಂದಿಗೆ ಬರ್ತೀನಿ. ನಿಮ್ಮ ಪ್ರೋತ್ಸಾಹ ಮತ್ತು ಪ್ರೀತಿ ಇರಲಿ. ಇವತ್ತಿನ ದಿನ ಕೂಡ ಎಲ್ರಿಗೂ ಕೂಡ ಚೆನ್ನಾಗಿರಲಿ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್. ಹಾಯ್, ಎಲ್ರಿಗೂ ನಮಸ್ಕಾರ.